ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಕಲರವ ಜೋರಾಗಿದೆ. ಅದರಲ್ಲೂ ಈ ಬಾರಿಯ ದಸರಾ ದೀಪಾಲಂಕಾರದಿಂದಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಜಗಮಗಿಸ್ತಾ ಇದೆ. ಇದಕ್ಕೆ ಕಾರಣ ಚೆಸ್ಕಾಂನಿಂದ ಈ ಬಾರಿ ವಿಶೇಷವಾಗಿ ದೀಪಾಲಂಕಾರವನ್ನು ಮಾಡಲಾಗಿದೆ. ಯಾವ ರೀತಿಯಾದಂಥ ದೀಪಾಲಂಕಾರವನ್ನು ಮಾಡಲಾಗಿದೆ, ಎಷ್ಟು ದೂರಗಳ ಕಾಲ ಈ ಒಂದು ಇರುತ್ತೆ, ಮತ್ತು ಈ ಎಲ್ಲ ಮಾಹಿತಿ ನೀಡಲಿಕ್ಕೆ ಚೆಸ್ಕಾಂನ MD ಮುನಿಗೋಪಾಲ್ ರಾಜು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಬಾರಿ ದಸರೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ದೀಪಾಲಂಕಾರ. ವಿಶೇಷವಾಗಿ ದೀಪಾಲಂಕಾರವನ್ನು ಮಾಡಲಾಗಿದೆ. ಎಷ್ಟು ಕಿಲೋಮೀಟರ್ವರೆಗೂ ಈ ದೀಪಾಲಂಕಾರ ಇದೆ ಮತ್ತು ಏನೆಲ್ಲ ವಿಶೇಷತೆಗಳು ಇದರಲ್ಲಿದೆ ಅಂತ? ಈ ಬಾರಿ 136 ಕಿಲೋಮೀಟರ್ಗಿನ್ನ ಹೆಚ್ಚು ರಸ್ತೆಗಳಲ್ಲಿ ನಾವು ದೀಪಾಲಂಕಾರ ಮಾಡಿದ್ದೇವೆ ಮತ್ತು 118ಕ್ಕಿಂತ ಹೆಚ್ಚು ವೃತ್ತಗಳನ್ನು ನಾವು ವಿಭಿನ್ನವಾಗಿ ದೀಪಾಲಂಕಾರ ಮಾಡಿದ್ದೇವೆ. ಸುಮಾರು 70ರಿಂದ 80 ಪ್ರತಿಕೃತಿಗಳನ್ನು ನಾವು ವಿಶೇಷ ಆಕರ್ಷಣೆಯಾಗಿ ಪ್ರತಿಕೃತಿಗಳನ್ನು ದೀಪಾಲಂಕಾರ ಮಾಡಿದ್ದೇವೆ. ಹಾಗಾಗಿ ನಾವು ಏನು ದಸರಾದಲ್ಲಿ ನಮ್ಮ ಪ್ಯಾಲೇಸ್ ಅರಮನೆ ವಾರ್ಮ್ ವೈಟ್ ಲೈಟ್ ಕಾನ್ಸೆಪ್ಟ್ ಇದೆ, ಅದಕ್ಕೆ ಪೂರಕವಾಗಿ ನಾವು ವಾರ್ಮ್ ವೈಟ್ ಲೈಟನ್ನೇ ಇಟ್ಕೊಂಡು ರಸ್ತೆಗಳು ಮತ್ತು ವೃತ್ತಗಳನ್ನು ಡಿಫ್ರೆಂಟ್ ಡಿಸೈನ್ಸ್ ಮಾಡಿ ಮತ್ತು ಕೆಲವು ಸ್ಟ್ಯಾಂಡೀಸ್ಗಳಂತೆಲ್ಲ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ನಾವು ವಿಶೇಷವಾಗಿ ಗಮನ ಕೊಟ್ಟು ಹೆಚ್ಚು ಡಿಸೈನ್ಗಳನ್ನು ಒಂದು ಫ್ಯಾಬ್ರಿಕೇಟ್ ಮಾಡಿಕೊಂಡು ಮಾಡಿರೋದ್ರಿಂದ ಈ ಸಾರಿ ದಸರಾ ದೀಪಾಲಂಕಾರ ಅತ್ಯಂತ ಹೆಚ್ಚು ಆಕರ್ಷಣೀಯವಾಗಿ ಬಂದಿದೆ. ಈಗ ವೃತ್ತಗಳಲ್ಲಿ ಹೆಚ್ಚು ಒಂದು ಆದ್ಯತೆಯನ್ನು ಕೊಡ್ತಾ ಇದ್ರು. ಈ ಬಾರಿ ರಸ್ತೆಗಳಲ್ಲೂ ಸಹ ಒಂದು ರೀತಿಯಂಥ ವಿಶೇಷ ದೀಪಗಳನ್ನು ಹಾಕಲಾಗಿದೆ. ಎಲ್ಲಿಂದ ತರಿಸಿರುವಂಥದ್ದು ಮತ್ತು ಏನು ಕಾನ್ಸೆಪ್ಟ್ ಅದಂತ? ಒಂದು ರಸ್ತೆಗಳಲ್ಲಿ ನಾವು ಡಿಸೈನ್ಸನ್ನು ಮಾಡಿಕೊಂಡು ಫ್ಯಾಬ್ರಿಕೇಟ್ ಮಾಡಿ, ಬಹಳ ಮುಖ್ಯವಾಗಿ JC ಒಡೆಯರ್ ರಸ್ತೆಯಿಂದ ನಮ್ಮ KR ಸರ್ಕಲ್ವರೆಗೆ ಮತ್ತು KR ಸರ್ಕಲಿಂದ LIC ಸರ್ಕಲ್ವರೆಗೆ ಸ್ಟ್ಯಾಂಡೀಸ್ ಅಂತ ನಾವೇ ಡಿಸೈನ್ ಮಾಡಿ ಇಲ್ಲಿ ಸುಮಾರು 2 ತಿಂಗಳಿಂದ ಈ ವರ್ಕನ್ನು ಮಾಡಿ ನಾವು ಮಾಡಿಸಿದ್ದೀವಿ. ಅದು ಒಂದು ಭಾಳ ಮುಖ್ಯವಾದ ವಿಚಾರ. ಮತ್ತು ಕಲ್ಕಟ್ಟಾಯಿಂದ ಈ ಸಾರಿ ನಾವು ಹೆಚ್ಚು ಒಂದು ಫ್ಲಿಕರಿಂಗ್ ಲೈಟ್ಸ್ ಅಂದರೆ ಮೂವಿಂಗ್ ಲೈಟ್ಸ್ ಇರ್ತಕ್ಕಂಥದ್ದನ್ನು ಕೂಡ ನಾವು ವಿಶೇಷವಾಗಿ 2 ತಿಂಗಳ ಹಿಂದೆಯಿಂದ ನಾವು ಆ ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡಿ ಆ ರೀತಿ ಇದು ಮಾಡಿಸಿ ತಂದು ನಾವು ದೊಡ್ಡಕೆರೆ ಮೈದಾನ ಮತ್ತು ಕೆಲವು ಸರ್ಕಲ್ಗಳಲ್ಲಿ ಅಳವಡಿಸಿರೋದ್ರಿಂದ ಈ ಸಾರಿಯ ದಸರಾ ದೀಪಾಲಂಕಾರ ಭಾಳ ವಿಶೇಷ ಮೆರುಗನ್ನು ಕೊಟ್ಟಿದೆ. ಸರ್, ಈಗ ವಿಶೇಷವಾಗಿ ಜಯಚಾಮರಾಜನಗರ ವೃತ್ತದಲ್ಲಿ ಒಂದು ಡ್ಯಾನ್ಸಿಂಗ್ ಡಾಲ್ ಇರ್ಬೋದು, ಅಥವಾ LIC ವೃತ್ತದಲ್ಲಿ ಇರುವಂತಹ ನವಿಲು ಆ ಒಂದು ರೆಕ್ಕೆ ಬಿಚ್ಚಿ ನರ್ತನ ಮಾಡುವಂಥದ್ದು ಎಲ್ಲರ ಆಕರ್ಷಣೆಗೆ ಬಂದಿದೆ. ಏನು ಹೇಗೆ ಬಂದದ್ದು ಈ ಕಾನ್ಸೆಪ್ಟ್ ಮತ್ತು ಎಲ್ಲಿಂದ ಇದನ್ನು ಮಾಡಿಸಿದ್ದಂತ? ಇದು ನಾನು ಒಂದು ಚಿತ್ರದಲ್ಲಿ ನೋಡಿದ್ದೆ. ಒಂದು ನವಿಲನ್ನು ಈ ರೀತಿ ನಾವು ಸೃಷ್ಟಿ ಮಾಡಿ LIC ಸರ್ಕಲಲ್ಲಿ ಹಾಕಬೇಕು ಅಂತೇಳಿ ನಾವು ಒಬ್ಬ ಆರ್ಕಿಟೆಕ್ಟ್ಗಳನ್ನ ಇಟ್ಕೊಂಡು ಆ ರೀತಿ ದೀಪಾಲಂಕಾರದಲ್ಲಿ ಒಂದು ಡಿಸೈನ್ ಮಾಡಿಸಿ ಒಂದು ಮೆಟಲಲ್ಲಿ ಫ್ಯಾಬ್ರಿಕೇಟ್ ಮಾಡಿ, ಆ ಫ್ಯಾಬ್ರಿಕೇಟ್ ಮಾಡಿರೋದಕ್ಕೆ ನಾವು ಕ್ಲಾತಿಂಗ್ ಮಾಡಿ ಮತ್ತು ಅದಕ್ಕೆ ಎಲ್ಲೆಲ್ಲಿ ಕ್ಲಾತಿಂಗ್ ಇದೆ ಅದಕ್ಕೆಲ್ಲ ಸಪ್ರೇಟ್ ಲೈಟಿಂಗ್ ಮಾಡಿ ಅದನ್ನು ಹೆಚ್ಚು ಆಕರ್ಷಣೀಯವಾಗಿ ಬರಬೇಕು ಅಂತ ಭಾಳ ಮುತುವರ್ಜಿ ಮಾಡಿದ್ದೀವಿ. ಹಾಗಾಗಿ ಅದು ತುಂಬ ಆಕರ್ಷಣೀಯವಾಗಿದೆ, ಎಲ್ಲರನ್ನೂ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಕಲಾಕೃತಿಗಳ ವಿಚಾರಕ್ಕೆ ಬಂದರೆ ನಮ್ಮ ಸಾಕಷ್ಟು ನಾಯಕರುಗಳನ್ನ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಎಲ್ಲರದ್ದು ಇದೆ. ಅದು ಯಾವ ರೀತಿ ಕಾನ್ಸೆಪ್ಟ್ ಮಾಡಿದ್ದಂತ? ಅದು ಭಾಳ ಮುಖ್ಯವಾಗಿ ಅಕ್ಟೋಬರ್ 2 ಈ ಸಾರಿ ದಸರಾ ಇದೆ. ಹಾಗಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವ್ರದನ್ನು ಪ್ರತಿಕೃತಿಗಳನ್ನ ಭಾಳಷ್ಟು ಕಡೆ ಹಾಕ್ಕೋಬೇಕು. ಮತ್ತು ನಮ್ಮ ಸಂವಿಧಾನವನ್ನು ರಚಿಸಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರದನ್ನು ಹಾಕಬೇಕು. ಮತ್ತು ಸಂವಿಧಾನ ನಡೆದು ಬಂದ ಹಾದಿ, ಪ್ರಜಾಪ್ರಭುತ್ವ ನಡೆದು ಬಂದ ಹಾದಿ, ಹಾಗೆಯೇ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಗಾಂಧೀಜಿ, ಈ ಕಾನ್ಸೆಪ್ಟಲ್ಲಿ ನಾವು ಸುಮಾರು ವೃತ್ತಗಳನ್ನು ಮಾಡಿದ್ದೇವೆ. ಸರ್, ಈಗ ಈ ಒಂದು ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಜನರಿಗೆ ಆಗ್ತಾ ಇಲ್ಲ, ಜನಸಾಗರ ಇದೆ ಅಂತೇಳಿ. ಹೀಗಾಗಿ ದಸರಾ ನಂತರ ಅಂದರೆ ಜಂಬೂ ಸವಾರಿ ನಂತರವೂ ದೀಪಾಲಂಕಾರ ಮುಂದುವರಿಯುತ್ತಾ? ಎಷ್ಟು ದಿನದವರೆಗೆ ದೀಪಾಲಂಕಾರ ಇರುತ್ತೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೈಪವರ್ ಕಮಿಟಿ ಮೀಟಿಂಗಲ್ಲಿ ಹೇಳಿದ್ದಾರೆ, ದಸರಾ ಮುಗಿದ ನಂತರ ಕೂಡ 15 ದಿವಸ ನಾವು ಈ ದೀಪಾಲಂಕಾರವನ್ನು ಮುಂದುವರಿಸ್ತೇವೆ. ಅದೇ ಈಗ ಏನು ಸಮಯದಲ್ಲಿ ಒಂದು ದೀಪಾಲಂಕಾರ ಮಾಡ್ತಾ ಇದ್ದಾರೆ? ಸಂಜೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? ಈಗ 7ರಿಂದ 11 ಗಂಟೆವರೆಗೂ ನಾವು ಮಾಡ್ತಾ ಇದ್ದೇವೆ. ಮುಂದೆ ದಸರಾ ಮುಗಿದ ನಂತರ 7ರಿಂದ ಬಹುಶಃ 10 ಗಂಟೆವರೆಗೂ ಮಾಡ್ತೇವೆ. ಪ್ರವಾಸಿಗರಿಗೆ ಏನು ಹೇಳ್ತೀವಿ? ಪ್ರವಾಸಿಗರು ಈ ಒಂದು ದೀಪಾಲಂಕಾರವನ್ನು ದಯಮಾಡಿ ಬಂದು ನೋಡಿ ಕಣ್ತುಂಬಿಸ್ಕೋಬೇಕು. ಅತ್ಯಂತ ಆಕರ್ಷಣೀಯವಾಗಿ ಮಾಡಿದ್ದೀವಿ. ಈಗಾಗಲೇ ತುಂಬ ರೀಲ್ಸ್ಗಳು ಮತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಲ್ಲಿ ಇದು ಪ್ರಚಲಿತಕ್ಕೆ ಬಂದಿದೆ. ನಾನು ಪ್ರವಾಸಿಗರಿಗೆ ಈ ಒಂದು ಅಂದರೆ ಕಣ್ಣಿಂದ ನೋಡಿದ್ರೇ ಅದ್ರದ್ದು ಬ್ಯೂಟಿ ಗೊತ್ತಾಗೋದು, ಅಂದ ಗೊತ್ತಾಗೋದು. ಹಾಗಾಗಿ ಬಂದು ನೋಡಲಿ ಅಂತೇಳಿ ನಾನು ನನ್ನ ವತಿಯಿಂದ ತಮ್ಮ ಮೂಲಕ ಕೇಳ್ಕೊತೀನಿ. ಒಂದು ಕಡೆ ರಮಣೀಯವಾಗಿದೆ, ಆಕರ್ಷಕವಾಗಿದೆ, ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಿತ್ತು. ಸುರಕ್ಷತೆಗೆ ಚೆಸ್ಕಾಂನಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ? ಮತ್ತು ಆ ಸಾರ್ವಜನಿಕರು ಪ್ರವಾಸಿಗರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಈ ಸುರಕ್ಷತೆ ಬಗ್ಗೆ ಹೇಳೋದಾದರೆ ನಾವು ತುಂಬ ನಮ್ಮ ಸಿಬ್ಬಂದಿಗಳನ್ನು ಅಲ್ಲಲ್ಲಿ ಎಲ್ಲ ಇಟ್ಟು ಯಾವುದೇ ರೀತಿ ಅವಘಡ ಆಗದಾಗೆ ಸುರಕ್ಷತೆಯನ್ನು ಕಾಪಾಡಬೇಕು ಅಂತ ಕೂಡ ಹೇಳಿದ್ದೇವೆ. ಆದರೂ ಕೂಡ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡತಕ್ಕಂಥದ್ದು, ಈಗ ಮಳೆ ಕೂಡ ಬರ್ತಾ ಇದೆ, ನೀವು ಆ ಇದನ್ನು ಮುಟ್ಟೋದು ಇದನ್ನೆಲ್ಲ ಮಾಡೋದು ಬೇಡ. ಯಾಕಂದರೆ ಅದು ಲೀಕ್ ಆದರೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಸ್ವಲ್ಪ ದೀಪಗಳ ಕಂಬಗಳಿಂದ ದೂರ ಇದ್ದು ಅದನ್ನು ಅಂದವನ್ನು ಕಣ್ಣಿಂದ ನೋಡಿ ಸವಿಯಬೇಕು. ಯಾವುದೋ ಹತ್ರ ಹೋಗಿ ಸೆಲ್ಫಿ ತೊಗೊಳ್ಳೋದು, ಮುಟ್ಟೋದು ಇದನ್ನು ಮಾಡಬಾರ್ದು ಅಂತ ಕೇಳ್ಕೊತೀನಿ.
ಇದು ಚೆಸ್ಕಾಂ ಎಂ ಡಿ ಮುನಿಗೋಪಾಲ್ ರಾಜು ಅವರ ಮಾತುಗಳು. ಈ ಬಾರಿ ಆಕರ್ಷಕವಾಗಿ ದೀಪಾಲಂಕಾರ ಮೂಡಿ ಬಂದಿದೆ. ಸುರಕ್ಷಿತವಾಗಿ ಎಲ್ಲರೂ ಸಹ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳಿ. ದಸರಾ ಮಾತ್ರವಲ್ಲ, ದಸರಾ ಮುಗಿದ ನಂತರವೂ ಸಹ 15 ದಿನಗಳ ಕಾಲ ಈ ದೀಪಾಲಂಕಾರ ಆಕರ್ಷಕವಾಗಿ ಎಲ್ಲರನ್ನ ಸೆಳೆಯುತ್ತೆ. ಸೊ ಎಲ್ಲರೂ ಬನ್ನಿ, ಕಣ್ತುಂಬಿಕೊಳ್ಳಿ, ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅನ್ನೋ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.